ಇದ್ರಲ್ಲಿ ಬರೋದ್ ತುಂಬಾ ತೋರಿಸ್ತೀನಿ ಎಕ್ಸ್ಪೆಕ್ಟ್ ಅಂತ. ಮಾಡಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಿರ್ತೀನಿ ಸರ್. ಬಾಯ್ ನಾನು ಈ ಫಿಲಮ್ ಅಲ್ಲಿ ಇದ್ದೀನಿ, ತೋರಿಸ್ತೀನಿ, ನೀವು ಒಂದ್ ನಿಮಿಷಕ್ಕಾದ್ರೂ ಇರ್ಬೋದು ನಾನು ತೋರಿಸ್ತೀನಿ ಅಂತ. ಆ ಸಿನಿಮಾದಲ್ಲಿ ನನ್ನ ನೆರಳು ಕೂಡ ಕಾಣಿಸಿರಲ್ಲ ಸರ್ ನನಗೆ. ಆತರ ನಮಗೆ ಎಲ್ಲಾ ಕಡೆ ಹೋಗ್ತೀವಿ ಅಷ್ಟೇನೆ, ಎಲ್ಲ ಶೂಟ್ ತೆಗಿತಾರೆ, ನಮ್ ಫುಟೇಜೇ ಇರಲ್ಲ, ಒಂದು ಸಣ್ಣ ಒಂದ್ ಸೆಕೆಂಡ್ ಸೀನಲ್ಲೂ ಇರಲ್ಲ ನಾವು. ಈಗ ನಮ್ಮನ್ನ ಕರೆದರೆ ನಮ್ಮನ್ನ ಯೂಸ್ ಮಾಡ್ತಾರೆ, ನಮ್ ಸೀನೇ ಇಲ್ಲ ಅಂದ್ಮೇಲೆ ನಾವ್ ಎಷ್ಟು ವರ್ಷ, 10 ವರ್ಷ ಅಲ್ಲ 50 ವರ್ಷ ಮಾಡಿದ್ರು ನಮಗೆ ಯಾವ ಜನದ ಮುಂದೆನೂ ಪಾಪ್ಯುಲರ್ ಆಗಲ್ಲ ಸರ್ ನಾವು. ನಮಸ್ತೆ, ನನ್ನ ಹೆಸರು ವಿಜಯ್ ಅಂತೇಳಿ. ಈಗ ಒಂದು 3 ರಿಂದ 4 ವರ್ಷದಿಂದ ಜೂನಿಯರ್ ಆರ್ಟಿಸ್ಟ್, ಸಿಗೋಲ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಎಲ್ಲ ಮಾಡ್ತಿದ್ವಿ ಸರ್. ಇದು ನಮ್ ಶಿವಮೊಗ್ಗ, ನಮ್ ಪ್ರಾಪರ್ ನಮ್ದು. ಈಗ ದೇವಿ ಸಿನಿಮಾಗ್ ಅಂತೇಳಿ ಬಂದಿದೀವಿ ಸರ್. ಈಗ ನಮಗೆ ನಮ್ ಕೋಆರ್ಡಿನೇಟರ್ ನಮಗೆ ಕರ್ಕೊಂಡ್ ಬಂದು ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಇದೆ, ಒಂದು ವಾರ ಶೂಟಿಂಗ್ ಇದೆ ನಮಗೆ ಅಂತೇಳಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಡ್ ಬಂದ್ರು ಸರ್ ಇಲ್ಲಿ. ಅದೇ ನಮಗೆ ಹೆಂಗಂದ್ರೆ ಈಗ ಒಂದು ಒಂದು 10 ಸಿನಿಮಾದಲ್ಲಿ ಆರ್ಟಿಸ್ಟ್ ಏನೋ ಸಣ್ಣ ಪಾತ್ರ ಮಾಡಿದ್ದೀನಿ ಸರ್ ನಾನು. KD ಸಿನಿಮಾದಲ್ಲೂ ಮಾಡಿದ್ದೆ. ಅದು ಎಷ್ಟು ಒಂದು ಅರ್ಧ ಗಂಟೆ 1 ಗಂಟೆ ಸೀನ್ ತೆಗೆದ್ರು ನಮ್ಮನ್ನ ಹಿಡ್ಕೊಂಡು. ಜಸ್ಟ್ ಒಂದು 2 ಸೆಕೆಂಡ್ಸ್ ನಾನು ಕಾಣಿಸ್ಕೊಂಡಿಲ್ಲ. ನಾನು ಐಡೆಂಟಿಫೈ ಮಾಡ್ಕೊಂಡೆ ಇದು ನಾನೇ ಅಂತ ಹೇಳಿ. ಜನಕ್ಕೆ ಪರದೆ ಮೇಲೆ ಅದು ಕಾಣಿಸಿಲ್ಲ ನಾನೇ ಅನ್ನೋದು. ಮತ್ತೆ ತುಂಬಾ ಸಿನಿಮಾ ಮಾಡಿದ್ದೀನಿ ಸರ್. ಆಪರೇಷನ್ ಡ್ರೀಮ್ ಥಿಯೇಟರ್ ಈಗ ಅಲ್ಲಿ ಸರ್ದು ಸಿನಿಮಾ, ತುಂಬಾ ಸಿನಿಮಾ ಕನ್ನಡದಲ್ಲಿ ಮಾಡಿದೆ. ನೇಮ್ ರಿವೀಲ್ ಮಾಡಿದಿಲ್ಲ ಸಿನಿಮಾದಲ್ಲ, ಪ್ರೊಡಕ್ಷನ್ 1, 2 ಅಂತೆಲ್ಲ ಇತ್ತು. ಯಾವ್ದ್ರಲ್ಲೂ ನಮ್ಮನ್ನ ಕ್ಲೀನಾಗಿ ಗುರುತಿಸಿ, ಬಾ ಇನ್ನೊಂದ್ ಸ್ವಲ್ಪ ಮಾತಾಡ್ಬೇಕು ನಿನ್ನ ಹತ್ರ, ನಿನ್ ವಾಯ್ಸ್ ಚೆನ್ನಾಗಿದೆ, ನಿಂದು ಕಲೆ ಇದೆ ಅಂತ ಯಾವ ಡೈರೆಕ್ಟರ್ ಕರ್ದಿ ನನಗೆ ಎಲ್ಲೂ ರೆಕಗ್ನೈಸ್ ಮಾಡಿಲ್ಲ ಸರ್ ನಮಗೆ. ಈ ದೇವಿ ಸಿನಿಮಾ ಡೈರೆಕ್ಟರ್ ಬಂದು ಬಾ ಒಂದು ಮಗ ಒಂದು ಮಾತಾಡುವಂತ ಒಂದು ಸ್ಕ್ರಿಪ್ಟ್ ಕೊಟ್ರು ನನಗೆ, ಒಂದು ಡೈಲಾಗ್. ನನಗೆ ಬರಂಗೆ ನಾನು ಮಾತಾಡ್ ತೋರಿಸ್ತೆ ಸರ್, ಬಾರಿ ಚೆನ್ನಾಗಿ ಮಾಡಿದ್ಯಾ ಅಂತ. ಇದೇ ಫಸ್ಟ್ ಟೈಮ್ ನನಗೆ ಕನ್ನಡ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಒಬ್ರು ಕರ್ದಿ ಡೈಲಾಗ್ ಮಾತಾಡು ಅಂತ ಹೇಳಿದ್ ಇದೇ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಡೈಲಾಗ್ ಮಾತಾಡಿದ್ ಫಸ್ಟ್ ಒಂದ್ 2 ಟೇಕಲ್ಲಿ ಓಕೆ ಸೂಪರ್ ಆಗಿ ಮಾಡಿದೆ. ಡೈರೆಕ್ಟರ್ ಬಂದು ಅಪ್ರಿಶಿಯೇಟ್ ಮಾಡಿದ್ರು. ಈ ತರ ನಮಗೆ ನೋಡಿ ಸರ್, ನಮಗೆ ಜೂನಿಯರ್ ಆರ್ಟಿಸ್ಟ್, ಈಗ ನಮ್ ಗ್ಯಾಂಗ್ ಬಾಯ್ಸ್ ಎಲ್ಲ ಇರೋದು, ಈಗ ಡೈರೆಕ್ಟರ್ಗಳು, ಈ ಪ್ರೊಡ್ಯೂಸರ್ಗಳು, ಈಗ ಹೀರೋಗಳು, ಹೊಸ ಬರೋರು, ಈಗ ಇರೋರು ಎಲ್ಲರೂ ನಮಗೆ ಒಂದು ಕರ್ದಿ ನಮ್ಮಲ್ಲಿ ಏನ್ ಕಲೆ ಇದೆ ಅಂತ ಸ್ವಲ್ಪ ಗುರುತಿಸ್ಬೋದಲ್ಲ ಸರ್. ನಮಗೆ ಬಂದ್ರೆ ಯೂಸ್ ಮಾಡ್ಕೊಬಹುದು ಅವರು. ಆ ಕ್ಯಾರೆಕ್ಟರ್ ನಾವು ಯೂಸ್ ಆದ್ರೆ ನಮ್ಮನ್ನ ಯೂಸ್ ಮಾಡ್ಕೊಬಹುದು, ಇಲ್ಲ ಅಂದ್ರೆ ಬೇಡ ಅಂತ ಹೇಳ್ಬೋದಲ್ವಾ. ಆತರ ನಮಗೆ ಎಲ್ಲಾ ಕಡೆ ಹೋಗ್ತೀವಿ ಅಷ್ಟೇನೆ, ಎಲ್ಲ ಶೂಟ್ ತೆಗಿತಾರೆ, ನಮ್ ಫುಟೇಜೇ ಇರಲ್ಲ, ಒಂದು ಸಣ್ಣ ಒಂದ್ ಸೆಕೆಂಡ್ ಸೀನಲ್ಲೂ ಇರಲ್ಲ ನಾವು. ಒಂದೊಂದು ವಾರ ಗಟ್ಲೆ, ತಿಂಗಳು ಗಟ್ಲೆಲ್ಲ ಇದ್ದು ಶೂಟ್ ಮಾಡಿದೀವಿ. ಅಂದ್ರೆ 1 ನಿಮಿಷ ಸೀನ್ ನಲ್ಲಿ ಕೂಡ ನಾವು ಬರಲ್ಲ. ನಾವ್ ಯಾರು ನಮ್ಮ ಮನೇಲಿ ಕೇಳ್ತಾರೆ, ಎಲ್ಲೋಗಿದಪ್ಪ ಇಷ್ಟ ದಿವಸ, ಈ ಸಿನಿಮಾ ರಿಲೀಸ್ ಆಯ್ತಾ, ನೀವ್ ಇದೀನಿಂದಲ್ಲ, ಎಲ್ಲಿ ತೋರ್ಸ್ಬಾ ಅಂತೇಳಿ. ಆಗ ಏನಾಗತ್ತಂದ್ರೆ ಮನೇಲಿ ನಾನು ಎಲ್ಲೋ ಹೋಗ್ ಬಂದೆ, ಅವ್ರಿಗೆ ದುಡ್ಡು ತಂದು ಕೊಟ್ಟೆ ಅನ್ನಂಗ್ ಆಗ್ಬಿಡತ್ತೆ. 1 ಸೆಕೆಂಡ್ ಸೀನಲ್ಲಿ ತೋರ್ಸಿಲ್ಲ ಅಂದ್ರೆ, ನೀನ್ ಇಷ್ಟ ದಿವಸ ಹೋಗಿದಲ್ಲಪ್ಪ ಎಲ್ಲೋಗಿದೆ ಅಂತ ಕೇಳ್ತಾರೆ. ಸರ್, ಇವಾಗ ನಿಮ್ ಫ್ಯಾಮಿಲಿ ಕರ್ಕೊಂಡು ಥಿಯೇಟರ್ಗೆ ಹಾ ಹೋಗಿರ್ತೀರಾ, ಸರ್. ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತೀರಾ ನಾನು ಸರ್ ಇದ್ರಲ್ಲಿ ಬರೋದ್ ತುಂಬಾ ತೋರಿಸ್ತೀನಿ ಎಕ್ಸ್ಪೆಕ್ಟ್ ಅಂತ. ಮಾಡಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಹೋಗಿರ್ತೀನಿ ಸರ್. ಬಾಯ್ ನಾನು ಈ ಫಿಲಮ್ ಅಲ್ಲಿ ಇದ್ದೀನಿ, ತೋರಿಸ್ತೀನಿ, ನೀವು ಒಂದ್ ನಿಮಿಷಕ್ಕಾದ್ರೂ ಇರ್ಬೋದು ನಾನು ತೋರಿಸ್ತೀನಿ ಅಂತ. ಆ ಸಿನಿಮಾದಲ್ಲಿ ನನ್ನ ನೆರಳು ಕೂಡ ಕಾಣಿಸಿರಲ್ಲ ಸರ್ ನನಗೆ. ಒಂದು ಸೆಕೆಂಡ್ ಅಲ್ಲಿ ಕೂಡ ನಾನು ಬಂದಿರಲ್ಲ ಸಿನಿಮಾದಲ್ಲಿ. ಏನ್ ಕೇಳ್ತಾರೆ, ಎಷ್ಟ್ ದಿವಸ ಹೋಗಿದಲ್ಲಪ್ಪ, ಎಲ್ಲಿ 1 ಸೆಕೆಂಡ್ ಅಲ್ಲಿ ಬಂದಿಲ್ಲ. ಅವರಿಗೆ ಅವ್ರ ಡೈರೆಕ್ಷನ್ ಇದರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಫುಟೇಜ್ ಜಾಸ್ತಿ ಆಗಿರುತ್ತೆ, ತೆಗ್ದ್ಬಿಟ್ಟಿರ್ತಾರೆ. ಯಾಕೆ ತೆಗಿತಾರೆ ಅಂದ್ರೆ, ನಾವು ಹೊಸ ಮುಖಗಳು, ನಾವ್ ಯಾರ ಹತ್ರ ಪಾಪ್ಯುಲರ್ ಇಲ್ಲ, ಬಿಡು ಈಗ ತೆಗ್ದ್ರೆ ಇವನ್ ತೆಗ್ದ್ಬಿಡ್ಬೋದು ಬಿಡು ಅಂತ ತೆಗ್ದ್ಬಿಟ್ಟಿರ್ತಾರೆ. ಆ ತರ ಎಲ್ಲ ಆಗತ್ತೆ ಸರ್ ನಮ್ದ್ರಲ್ಲಿ ಈಗ. ಬಟ್ ನಿಮ್ ವಾಯ್ಸ್ ತುಂಬಾ ಬೇಸ್ ಚೆನ್ನಾಗಿದೆ, ನೀವ್ ಯಾಕೆ ಡಬ್ಬಿಂಗ್ ಯಾಕೆ ಟ್ರೈ ಸರ್ ನಾನು ಮಾಡಬಾರ್ದಲ್ಲ? ತುಂಬಾ ಕಡೆ ಹೋಗಿದೆ ಸರ್. ಅಲ್ಲಿ ನಾವು ಹೋದ್ರೆ ನಮಗೆ ಆಫೀಸ್ ಒಳಗೂ ಬಿಡಲ್ಲ ಸರ್ ನಮಗೆ. ನೀನ್ ಯಾರು ಏನು ಅಂತ ಕೇಳ್ತಾರೆ. ಈಗ ಈ ತರ ನಾವು ಶಿವಮೊಗ್ಗದಿಂದ ಬಂದಿರೋದು ಸರ್, ಚಾನ್ಸ್ ಕೇಳು, ಆಯ್ತಾಯ್ತು ಆಮೇಲೆ ಬಾ, ನಾಳೆ ಬಾ, ಅವ್ರಿಲ್ಲ ಇವ್ರಿಲ್ಲ ಅಂತೇಳಿ ಕಳಿಸ್ಬಿಡ್ತಾರೆ ಸರ್ ನಮಗೆ. ಆತರ ನೀವ್ ಯಾವ್ದಾದ್ರು ಒಂದು ಆಫೀಸ್ಗೆ ಹೋಗಿ ಸರ್ ರಿಜೆಕ್ಟ್ ಮಾಡಿದ ಕಹಿ ಘಟನೆ ಯಾವ ತರ ಇರುತ್ತೆ, ಏನಾದ್ರು ಒಂದು ಸರ್ ಶೇರ್ ಮಾಡ್ಕೋಬೋದಾ? ಹೆಂಗಂದ್ರೆ ಸರ್, ನನಗೆ ಒಂದು ಸ್ಕ್ರಿಪ್ಟ್ ಪೇಪರ್ ಕೊಟ್ರು ಸರ್. ನನಗೆ ಯಾರು ಅಂತ ಹೇಳದ್ ಬೇಡ ಸರ್, ಒಂದು ಸ್ಕ್ರಿಪ್ಟ್ ಪೇಪರ್ ಕೊಟ್ರು, ಇದು ಮಾತಾಡ್ ತೋರ್ಸು ಅಂತ. ನನ್ ಜೊತೆ ಇನ್ನು 3 ಜನ ಬಂದಿದ್ರು. ಅವ್ರು ಒಂದ್ ಸ್ವಲ್ಪ ಕಾರಲ್ಲಿ ಈ ತರ ಎಲ್ಲ ಬಂದ್ರು. ನಾನ್ ಬಸ್ಸಲ್ಲೋ ಆಟೋದಲ್ಲೂ ಹೇಳಿದ್ದೆ ಆಫೀಸ್ ಹತ್ರ. ಅದನ್ನ ನೋಡಿದವರು ಹೋಗಿ ಹೇಳಿದ್ರೆ, ಇವ್ನು ವೀಕ್ ಆಗಿರೋನು. ಆದ್ರೆ ನಾನು ಸ್ಕ್ರಿಪ್ಟ್ ಮಾತಾಡಿದ್ದು ಒಬ್ರಿಗೆ ಇಷ್ಟ ಆಯ್ತು, ಪಕ್ಕದಲ್ಲಿದ್ದವರಿಗೆ. ಸೂಪರ್ ಆಗಿ ಮಾತಾಡದೆ ಮಗ ಅಂದ್ರು. ಇನ್ನು ದೊಡ್ಡವ್ರು ಇರ್ತಾರಲ್ಲ ಸರ್, ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರೊಡ್ಯೂಸರ್ ದೊಡ್ಡವ್ರು ಇರ್ತಾರಲ್ಲ, ಅವರು ಯಾರು ದೊಡ್ಡವ್ರು ಬಂದು ಇಲ್ಲ ನಿನಗೆ ಫೋನ್ ಮಾಡ್ತೀನಿ ಹೋಗು ಅಂತ ಹೇಳಿದ್ರು ಅಷ್ಟೇನೆ. ಮತ್ತೆ ನನ್ ಫೋನು ಮಾಡ್ಲಿಲ್ಲ, ಅವ್ರು ಏನೂ ಇಲ್ಲ. ಓಕೆ ಆಯ್ತು ಅಂತ ಹೇಳಿದ್ರಿ, ಫೋನ್ ಮಾಡಿ ಕೇಳಿದೆ ನಾನು, ಸರ್ ಈ ತರ ನೀವು ಓಕೆ ಆಯ್ತು ಅಂತ ಹೇಳ್ರ ಸರ್, ಚೆನ್ನಾಗಿ ಮಾತಾಡಿದ್ರಿ ಅಂತ. ಅವ್ರು ಹೇಳಿದ್ರು, ಇಲ್ಲ ಕಣಪ್ಪೇ, ನೀನು ಅಷ್ಟು ಪಾಪ್ಯುಲರ್ ಇಲ್ಲ, ಸ್ವಲ್ಪ ದೊಡ್ಡವ್ರ ಮಕ್ಕಳೆಲ್ಲ ಇದಾರಲ್ಲ, ಅವ್ರಿಗೆ ಕರ್ಕೊಂಬಿಟ್ರು ಅಂತೆಲ್ಲ ಹೇಳಿದ್ರು ನಮಗೆ. ಸರ್, ಇವಾಗ ಎಲ್ಲಾರು ಹೇಳ್ತಾರೆ ಹೊಸಬರಿಗೆ ಚಾನ್ಸ್ ಕೊಡಲ್ಲ, ಹೌದು ಅಟ್ ಲೀಸ್ಟ್ ಎಕ್ಸ್ಪೀರಿಯನ್ಸ್ ಇರೋರು ಬೇಕು ಅಂತ ಕೇಳ್ತಾರಲ್ಲ. ಹೊಸಬರಿಗೆ ಚಾನ್ಸ್ ಕೊಟ್ರೆ ತಾನೇ ಅವ್ರಿಗೂ ಸರ್. ಎಕ್ಸ್ಪೀರಿಯನ್ಸ್ ಬರುತ್ತೆ. ಈಗ ನಮ್ಮಲ್ಲಿರೋ ಕಲೆ ಅವ್ರು ಗುರ್ತಿಸ್ಕೊಂಡಿರ್ತಾನೆ ಸರ್, ನಮ್ಮನ್ನ ಯೂಸ್ ಮಾಡ್ಬೇಕಾ ಇಲ್ವಾ ಅಂತ ಹೇಳಿ ಗೊತ್ತಾಗೋದಿಕ್ಕೆ. ಈಗ ನಮ್ಮನ್ನ ಕರ್ದಿ ಒಂದು ಡಬ್ಬಿಂಗ್ ಅಲ್ಲಿ ನೋಡಪ್ಪ ಇದನ್ನ ಮಾಡು ಅಂತ ಹೇಳಿ, ನಾನು ಓಕೆ ಆಗತ್ತೆ ಅಂತ ನಾನು ಮಾಡಿ ತೋರಿಸ್ರಲ್ವಾ ಅವ್ರಿಗೆ ಗೊತ್ತಾಗೋದಿಕ್ಕೆ. ಒಬ್ಬ ಮನುಷ್ಯನಿಗೆ ನೋಡಿದ್ರೆ ಗೊತ್ತಾಗಲ್ಲ. ಈಗ ನನ್ನ ನೋಡ್ರೆ ನನ್ನ ವಾಯ್ಸ್ ಎಲ್ಲ ಹಿಂಗಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಈಗ ನೀವು ಡೈರೆಕ್ಟರ್ ಸರ್ ಹೇಳಿದ್ರು, ಬಾರಿ ಚೆನ್ನಾಗಿ ಮಾಡಿ. ನಮ್ ಶಿವಣ್ಣ ಅವ್ರು ಮಾತಾಡಿದವಲ್ಲ ಅವಾಗ್ಲೇ, ಶಿವಣ್ಣಂದು ನಂದು ಸೀನ್ ಇತ್ತು. ಶಿವಣ್ಣ ಅವರೇ ಹೇಳಿದ್ರು, ಅವ್ರು ನನಗೆ ದೊಡ್ಡ ಆರ್ಟಿಸ್ಟ್,
ಮಗ ಸೂಪರ್ ಮಾಡ್ತೀಯ ಕಣಲೆ ಅವ್ರು ನೀವ್ ಹೇಳ್ದಂಗೆ ಅವ್ರು ಹೇಳಿದ್ರು ಡಬ್ಬಿಂಗ್ ಯಾವ್ದಾರು ಟ್ರೈ ಮಾಡು, ಚೆನ್ನಾಗಿ ಮಾತಾಡ್ತೀಯಾ, ಬಾರಿ ಚೆನ್ನಾಗಿ ಮಾತಾಡ್ತೀಯ, ಬೇಸ್ ವಾಯ್ಸ್ ಇದೆ ನಿಂದು ಅಂತೆಲ್ಲ ಹೇಳಿದ್ರು. ಈಗ ಈ ಆತರ ಕಂಡು ಹಿಡ್ದಿ ಗುರ್ತಿಸಿ ಕರ್ದಿ ಮಾಡು ಅಂತ ಹೇಳಿದ್ರೇನೆ ಸರ್ ಅವ್ರು ಮಾಡಕ್ಕಾಗೋದು. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಮನ್ನಾಗಿ ನಾವೇ ಹೋಗಿ ಸರ್ ನಾನು ಮಾಡ್ತೀನಿ ಅಂತ ಯಾರು ಬಿಡಲ್ಲ ಸರ್. ನಮ್ಮನ್ನ ಕರ್ದಿ ನಮಗೊಂದು ನಮ್ ಕಲೆ ಏನಿದೆ ಅಂತ ನೋಡಿದ್ರೇನೆ ಅಲ್ವಾ ನಮ್ಮಲ್ಲಿ ಏನಿದೆ ಅಂತ ಗೊತ್ತಾಗೋದು. ಇವಾಗ ಈ ವಿಡಿಯೋ ನೋಡ್ತಾ ಇರೋರು ಯಾರೋ ಒಬ್ರು ಡಬ್ಬಿಂಗ್ ಆಗಿರ್ಬೋದು, ಇಲ್ಲ ಯಾರೋ ಫಿಲಂ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ನಿಮ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು? ಸರ್ ನಾನೊಂದು ಫೋನ್ ನಂಬರ್ ಸರ್ 6364177203 ವಿಜಯ್ ಅಂತ ನನ್ನ ಹೆಸರು ಸರ್. ಈ ಎನಿ ಟೈಮ್ ಯಾವ ಊರಿಗೆ ಕರೆದ್ರು ನಾನು ಡಬ್ಬಿಂಗ್ ಅಂತಲ್ಲ ಸರ್, ಯಾವ ಕ್ಯಾರೆಕ್ಟರ್ ಏನ್ ಮಾಡ್ಬೇಕಂದ್ರೆ ಬಂದ್ ಮಾಡ್ಕೊಡ್ತೀವಿ ಸರ್. ನಮ್ ಕೋಆರ್ಡಿನೇಟ್ ಇದಾರೆ ಸೂರ್ಯ ಅಂತೇಳಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ನಾವು ಬರ್ತೀವಿ ಸರ್. ನಾವು ಸರ್ ಇವಾಗ ನೀವು ಎಷ್ಟು ವರ್ಷ ಆಯ್ತು ಅಂತ ಹೇಳಿದ್ರಿ? ಸರ್ ಈಗ 4 ವರ್ಷದಿಂದ ನಾನು ಜೂನಿಯರ್ ಆರ್ಟಿಸ್ಟ್, ಅದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾ ಇದೀವಿ ಸರ್. ಒಂದೂ ಸ್ಕ್ರೀನ್ ಅಲ್ಲಿ ಬಂದಿಲ್ಲ ಸರ್ ಯಾವ್ದು. KD ಮೂವಿಯಲ್ಲಿ ಜೋಗ್ ಫಾಲ್ಸ್ ಸೀನ್ ಅಲ್ಲ, ಅದೇ ಒಂದು ಶೂಟ್ ಮಾಡೋ ಸೀನ್ ಬರುತ್ತೆ, ನಾವು ಜಸ್ಟ್ ಎಲ್ಲ ನಿಂತ್ಕೊಂಡೆಲ್ಲ ಮಾತಾಡ್ತಾರಲ್ಲ ತೆಗ್ದಿದ್ರು. ಜಸ್ಟ್ ಒಂದು ಪಾಸ್ ಆಗೋದು, ಜಸ್ಟ್ ಒಂದ್ ಸೆಕೆಂಡ್ ಅಲ್ಲಿ ಹೋಗ್ಬಿಡುತ್ತೆ ಸರ್ ಸೀನ್. ಅದು ನಮ್ಗೆ ಗೊತ್ತಾಗ್ಲಿಲ್ಲ ನಮಗೆ ಅದು. ಸರ್ ಇವಾಗ ಒಂದು ಗ್ಯಾಂಗ್ ಬಾಯ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಸರ್ ಈಗ ಹೀರೋ ಬಿಲ್ಡಪ್ ಮಾಡೋದೇ ನಾವೇ ಸರ್. ನಾವಿಲ್ದಂಗೆ ಹೀರೋ ಸಿಂಗಲ್ ಆಗೋದ್ರು ಅಂದ್ರೆ ಏನ್ ಹೊಸ್ತಾ ಬಂದಿರೋ ಹೀರೋ ಏನಂತ ಗೊತ್ತಾಗಲ್ಲ. ಹಿಂದ್ಗಡೆ ಬಾಯ್ಸ್ ಹೆಂಗಿರ್ತಾರ ಅವರು ನೋಡೇ ಅವರು, ಓ ಇದು ಮಾಸ್ ಹೀರೋ ಇರ್ಬೋದು ಇವ್ರು, ಹಿಂಗೆ ಬಿಲ್ಡಪ್ ಅಲ್ಲ ಹೆವಿ ಆಗಿದೆ ಅಂತೆಲ್ಲ ಅನ್ಸುತ್ತೆ ಅಂತ ಇರ್ಬೋದು ಸರ್ ಅಂತ ನನ್ನ ಅನಿಸಿಕೆ. ಸರ್ ಇವಾಗ ಒಂದಷ್ಟು ಫಿಲಂ ನಾನು ಮಾಡಿರೋದು ರಿಲೀಸ್ ಆಗಿದೆಯಪ್ಪ, ಬಟ್ ನಾನು ಅದ್ರಲ್ಲಿ ಕಾಣಿಸಿಲ್ಲ ಅನ್ನೋದು ಯಾವ್ದಾದ್ರು ಫಿಲಮ್ಸ್ ಇದೆಯಾ? ಸರ್ KD ಮೂವಿಯಲ್ಲಿ ಮಾಡಿದ್ವಿ ಸರ್, ಕಾಂತಾರ ಬಿಟ್ಟು? 2 ಅಲ್ಲಿ ಮಾಡಿದ್ವಿ ಸರ್. ಅದ್ರಲ್ಲೂ ನಾವು ಸೀನ್ ಆಗಿಲ್ಲ ನಾವು. ಅದ್ ಬಿಟ್ಟು ನಮಗೆ ಅದು ನೇಮ್ಗಳು ಗೊತ್ತಿಲ್ಲ ಸರ್. ನಮಗೆ ಪ್ರೊಡಕ್ಷನ್ 1, 2 ಅಂತೆಲ್ಲ ಇದುವೆ, ಆ ತರ ಗೊತ್ತಿಲ್ಲ ಸರ್ ನಮಗೆ. ನೀವು ಕಾಂತಾರ ಶೂಟ್ ಮಾಡ್ಬೇಕಾದ್ರೆ ಅದ್ರಲ್ಲಿ ಇರೋದು ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೋದಾ? ಸರ್ ನಾವು ಮಳೆ ಇದು ಕಾಡೊಳಗಿದ್ವಿ ಸರ್. ನಾವು ರಾತ್ರಿ ಎಲ್ಲ ಶೂಟ್ ಮಾಡ್ಬೇಕು, ಬೆಳಗಿನ ಜಾವ 6 ಗಂಟೆ ಆದ್ರೂ ಪ್ಯಾಕಪ್ ಆಗಿರಲ್ಲ. ಯಾಕಂದ್ರೆ ಅಲ್ಲಿ ಅವ್ರು ಶೂಟಿಂಗ್ ಮುಗಿಯೋ ತನಕ ಪ್ಯಾಕಪ್ ಹೇಳೋದಲ್ಲ. 6 ಗಂಟೆ ಆದ್ರೂ ಅಲ್ಲೇ ಇರ್ಬೇಕು, ರಾತ್ರಿ ಎಲ್ಲ ನಿದ್ರೆ ಇಲ್ದಂಗೆ ಎಲ್ಲ ಇರ್ಬೇಕಾಗತ್ತೆ ಸರ್. ಸೊಳ್ಳೆ ಮಳೆ ಏನು ಗಾಳಿ ಬಿಸಿಲು ಏನು ನೋಡಿದಂಗೆ ನಾವ್ ಇರ್ಲೇಬೇಕಾಗತ್ತೆ. ಯಾಕಂದ್ರೆ ಪೇಮೆಂಟ್ ಕೊಡ್ತಾರೆ ಅಂದ್ಮೇಲೆ ಅವ್ರು ಹೇಳ್ದಂಗೆ ನಾವು ಮಾಡ್ಲೇಬೇಕಲ್ವ. ಮೈಯೆಲ್ಲ ಬಣ್ಣ ಹಚ್ತಿದ್ರು, ಅವ್ರು ಕಾಡ್ ಮನುಷ್ಯ ಬಟ್ಟೆ ಕೊಡೋರು, ಅದನ್ನ ಹಾಕಂತಿದ್ವಿ. ಅಂದ್ರೆ ನಮಗೆ ರೂಮ್ ಒಂದ್ ದೊಡ್ಡ ಹಾಲ್ ಕೊಟ್ಬಿಡೋರು, ಎಲ್ಲ ಅಲ್ಲೇ ಮಲ್ಕೊಳ್ರಿ ಅನ್ನೋರು, ಅಂದ್ರೆ ಆ ತರ ಎಲ್ಲ ಇತ್ತು ಸರ್ ನಮಗೆ. ಸರ್ ಇವಾಗ ಪೇಮೆಂಟ್ ಕೊಟ್ಟು ಒಂದು ಗ್ಯಾಂಗ್ ಬಾಯ್ನ ಕರೆಸ್ಬೋದು, ಜೂನಿಯರ್ಸ್ ನ ಕರೆಸ್ಬೋದು, ಬಟ್ ಒಂದು ಪೇಮೆಂಟ್ ಗಿಂತ ಯಾಕೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಡಬಾರ್ದು ಚೆನ್ನಾಗಿರೋದು ಅಂತ? ಸರ್ ಅವ್ರಿಗೆ ಹೆಂಗಂದ್ರೆ ಸರ್, ಈಗ ಎಲ್ಲ ನೋಡೋದು ಒಬ್ಬ ಪಾಪ್ಯುಲರ್ ಆಗಿರ್ಬೇಕು, ಒಬ್ಬ ಎಲ್ಲಾ ಜನಗಳಿಗೆ ಗೊತ್ತಾಗಿರೋ ಫೇಸ್ ಇದ್ರೆ ಜನ ನೋಡ್ತಾರೆ ಅನ್ನೋದು ಅವ್ರ ಫೀಲ್ ಆಗಿರುತ್ತೆ ಸರ್. ನಾವು ಹೆಂಗಂದ್ರೆ ಈಗ ನಮ್ ಜೀವನ ಪೂರ್ತಿ ಹಿಂಗೆ ಆಗ್ಬಿಡತ್ತ ನಮಗೊಂದು ಭಯ ಇರುತ್ತೆ ಸರ್. ಈ ಸಿನಿಮಾ ಅನ್ನೋದು ಬಾರಿ ತುಂಬಾ ಇಷ್ಟ. ಈಗ ನಾವು ತಮಿಳ್ನಾಡಿಗೆಲ್ಲ ಹೋಗಿದ್ದೀನಿ ಸರ್, ನಾನು ಚೆನ್ನೈಗೆಲ್ಲ ಹೋಗಿ ಶೂಟಿಂಗ್ ಎಲ್ಲ ಮಾಡಿದ್ದೀನಿ. ಅಂದ್ರೆ ಚೆನ್ನೈಗೆ ಹೋದಿನ ಕನ್ನಡ ಸಿನಿಮಾದಲ್ಲಿ ನಾವಿರ್ಬೇಕು, ನಾವು ಕರ್ನಾಟಕದಲ್ಲಿ ಇದ್ಕೊಂಡು ಶಿವಮೊಗ್ಗದಲ್ಲಿ ಇದ್ಕೊಂಡು ಕನ್ನಡ ಫಿಲಮ್ ಅಲ್ಲಿ ನಾವು ಕಾಣಿಸ್ಕೊಬೇಕು ಅನ್ನೋದು ನನಗೊಂದು ಆಸೆ ಇದೆ ನನಗೆ. ಸರ್ ಎಲ್ಲರೂ ಪಾಪ್ಯುಲರ್ ಆಗಿರೋರೇ ಬೇಕು ಅಂದ್ರೆ ಚಾನ್ಸ್ ಕೊಟ್ರೆ ತಾನೇ ಪಾಪ್ಯುಲರ್. ಹೌದು ಸರ್, ನಮ್ಮನ್ನು ಸ್ವಲ್ಪ ಕಂಡಿಡ್ದಿ ನಾವು ಈಗ ಪರದೆ ಮೇಲೆ ಕಾಣಿಸ್ಕೊಂಡ್ರೆ ನಮ್ಮನ್ನು 4 ಜನ ಹೊರಗಡೆ ಹೋದಾಗ ಇವ್ನು ಈ ಸಿನಿಮಾದಲ್ಲಿ ಬಂದಿದ್ನಲ್ಲ ಈ ಹುಡುಗ ಅನ್ನೋದು ಗುರ್ತಿಸ್ತಾರೆ. ಈಗ ನಮ್ಮನ್ನ ಕರೆದರೆ ನಮ್ಮನ್ನ ಯೂಸ್ ಮಾಡ್ತಾರೆ. ನಮ್ ಸೀನೇ ಇಲ್ಲ ಅಂದ್ಮೇಲೆ ನಾವ್ ಎಷ್ಟು ವರ್ಷ 10 ವರ್ಷ ಅಲ್ಲ 50 ವರ್ಷ ಮಾಡಿದ್ರು ನಮಗೆ ಯಾವ ಜನದ ಮುಂದೆನೂ ಪಾಪ್ಯುಲರ್ ಆಗಲ್ಲ ಸರ್ ನಾವು. ಇವಾಗ ಮುಂದೆ ನಾವು ನಿಮ್ ಕಡೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಏನಂದ್ರೆ ಸರ್ ನಮಗೆ ಅಂತ ಒಂದು ಕರ್ದಿ ನಮ್ಮಲ್ಲಿ ಏನಿದೆ ಅಂತ ಕೇಳಿದ್ರೆ ನಾವು ಅದು ತೋರಿಸ್ಬೋದಲ್ಲ ಸರ್. ನಾವು ನಮ್ಮಲ್ಲಿ ಹೆಂಗಂದ್ರೆ ಈಗ ಬಾರಪ್ಪ ಈ ತರ ಇದನ್ನ ಮಾಡಿ ಸ್ಕ್ರಿಪ್ಟ್ ಇದೊಂದು ಸೀನ್ ಈ ತರ ಆಕ್ಟ್ ಮಾಡಿ ತೋರಿಸು ಅಂತ ಹೇಳಿದ್ರೆ ನಾವು ತೋರಿಸ್ತೀವಿ. ನಮ್ಮನ್ನ ಡೈರೆಕ್ಟರ್ ಇಷ್ಟ ಆದ್ರೆ ಹಿಡ್ಕೊಬಹುದು, ಬೇಡ ಅಂತ ಹೇಳಿದ್ರೆ ನಮ್ಮನ್ನ ನಾವು ಏನು ತಿದ್ಕೊಬೋದಲ್ಲ ಸರ್. ನಾವು ಅದ್ ಹೆಂಗೆ ಇನ್ನು ಮುಂದಕ್ಕೆ ಹೆಂಗ್ ಮಾಡ್ಬೋದು, ಅದನ್ನ ಇಂಪ್ರೂವ್ಮೆಂಟ್ ಹೆಂಗ್ ಮಾಡ್ಕೊಬಹುದು ನಮ್ಮನ್ನ ನಾವು ಇಂಪ್ರೂವ್ಮೆಂಟ್ ನಾವು ಮಾಡ್ಕೊಂತೀವಲ್ಲ ಸರ್. ಸರ್ ಇವಾಗ ತಮಿಳ್ ಆಕ್ಟರ್ ಒಬ್ರು ಅರ್ಜುನ್ ದಾಸ್ ಅಂತ ಇದ್ರು, ಹೌದು ಸರ್, ಹೇಳಿ ಸರ್. ಅವ್ರಿಗೆ ಅವ್ರ ವಾಯ್ಸೇ ಪ್ಲಸ್ ಪಾಯಿಂಟ್ ಆಗಿದೆ. ನನ್ನೊಂದ್ ಸ್ವಲ್ಪ ಹಂಗೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ ಸರ್ ಮನೆಯಲ್ಲಿ. ನಿಮ್ಗೆ ಮುಂದೆ ನಿಮ್ ವಾಯ್ಸೇ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ಹೌದು ಸರ್. ಕೊನೆಯದಾಗಿ ಈ ವಿಡಿಯೋ ನೋಡ್ತಿರೋ ಡೈರೆಕ್ಟರ್ ಆದ್ರೂ ಪ್ರೊಡಕ್ಷನ್ ಹೌಸ್ ಆದ್ರೂ ನೋಡಪ್ಪ ಇದು ನನ್ನ ವಾಯ್ಸು ಅಂತ ಒಂದು ಬೇಸ್ ಆಗಿ ಏನಾದ್ರು ಒಂದು ಡೈಲಾಗೋ, ಇಲ್ಲ ನೀವು ಸುಮ್ನೆ ಹಂಗೆ ಒಂದು ಬೇಸ್ ಆಗಿ ಒಂದು ಮಾತಾಡೋದಾದ್ರೆ ಏನ್ ಮಾತಾಡ್ತೀರಾ? ಏನ್ ಮಾತಾಡ್ಬೋದು ಸರ್, ಡೈಲಾಗ್ ಸಡನ್ ಆಗಿ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನನ್ನ ಹೆಸರು ವಿಜಯ್, ನನ್ನ ವಾಯ್ಸ್ ಹಿಂಗೆ ಇರತ್ತೆ. ನೀವು ಯಾವ್ದಾದ್ರು ಸ್ಕ್ರಿಪ್ಟ್ ಕೊಟ್ಟು ಡೈಲಾಗ್ ಈ ತರ ಹೇಳು ಅಂತ ಹೇಳಿದ್ರೆ ನಾನು ಹೇಳಿ ತೋರಿಸ್ತೀನಿ ಸರ್. ಅದನ್ನ ನೀವು ನಿಧಾನ ಕೇಳು ಅಂದ್ರೆ ಹೇಳ್ತೀನಿ, ಹಳ ತರ ಹೇಳು ಅಂದ್ರೆ ಹೇಳ್ತೀನಿ, ಕೋಪ ರ್ಯಾಶ್ ಆಗಿ ಹೇಳು ಅಂದ್ರೆ ಹೇಳ್ತೀನಿ, ಯಾವ ತರ ಹೇಳು ಅಂದ್ರೆ ನಾನು ಮಾತಾಡ್ತೀನಿ ಸರ್. ಸರ್ ಮುಂದೆ ಒಂದಿನ ನಿಮ್ಗೆ ನಿಮ್ ವಾಯ್ಸೇ ಪ್ಲಸ್ ಪಾಯಿಂಟ್ ಆಗುತ್ತೆ, ಆ ವಾಯ್ಸ್ ಇಂದಾನೆ ನಿಮ್ಗೆ ಒಂದು ಒಳ್ಳೆ ಚಾನ್ಸ್ ಸಿಗುತ್ತೆ. ಅವಾಗೂ ಬಂದು ನಮ್ಮ ಚಾನಲ್ಗೆ ಇದೇ ತರ ಒಂದು ಒಳ್ಳೆ ಇಂಟರ್ವ್ಯೂ ಕೊಡಿ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.